ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಕಲಿ ದಾಖಲೆ ಸೃಷ್ಟಿ ಮಾಡಿ ಜಮೀನು ಕಬಳಿಕೆ ಮಾಡೋರನ್ನ ನೋಡಿದ್ದೇವೆ. ಆದರೆ ಇಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋದಂತ ಆಸಾಮಿಗಳು ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಾಗವನ್ನ ಗುಳು ಮಾಡಿರುವಂತ ಆರೋಪ ಕೂಡ ಕೇಳಿ ಬಂದಿದೆ. ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿದ ಭೂಗಳ್ಳರು. ಆನೇಕಲ್ನಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ಗುಳುಂ. ಆನೇಕಲ್ ಪಟ್ಟಣದಲ್ಲಿ ತುಂಡು ಭೂಮಿಗೂ ಚಿನ್ನದ ಬೆಲೆ ಬಂದಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲ ಭೂಗಳ್ಳರು ಅಮಾಯಕರಿಗೆ ಸಹಾಯದ ನೆಪದಲ್ಲಿ ಜಮೀನು ಕಬಳಿಸ್ತಾ ಇದ್ದಾರೆ. ಇದಕ್ಕಾಗಿ ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿದ್ದಾರೆ. ಹೀಗೆ ಕೈಯಲ್ಲಿ ದಾಖಲೆಗಳನ್ನ ಹಿಡಿದು ಕಣ್ಣೀರ್ ಹಾಕ್ತಾ ಇರೋ ಇವರು ಜ್ಯೋತಮ್ಮ. ಚಿಂತಲ ಮಡಿವಾಳ ಗ್ರಾಮದ ನಿವಾಸಿ ಜ್ಯೋತಮ್ಮ ಪತಿ ವೆಂಕಟಸ್ವಾಮಿ ಹೆಸರಲ್ಲಿ 28.8 ಗುಂಟೆ ಜಮೀನಿತ್ತು. ವೆಂಕಟಸ್ವಾಮಿ ಮೃತಪಟ್ಟ ಬಳಿಕ ಜ್ಯೋತಮ್ಮ ಹೆಸರಿಗೆ ಮಾಡಿಸಿಕೊಡುವುದಾಗಿ ಸಂಬಂಧಿಯೇ ಆದ ಮುನಿರಾಜ ರಾಘವ ಅಲಿಯಾಸ್ ಮುರಾರಿ ಮುನೇಶ್ವರ್ ರಾವ್ ಮುಂದೆ ಬಂದಿದ್ದಾರೆ. ಆದರೆ ಸಹಾಯದ ನೆಪದಲ್ಲಿ ನ್ಯಾಯಾಧೀಶರ ಸಹಿ ನಕಲು ಮಾಡಿ 14 ಗುಂಟೆ ಜಾಗ ಕಬಳಿಸಿರುವ ಆರೋಪ ಕೇಳಿಬಂದಿದೆ. ಕೋರ್ಟಿನ ಪ್ರಿಲಿಮಿನರಿ ಡಿಗ್ರಿ ಪಡೆದು ನೆಕ್ಸ್ಟ್ ಇವರು ಸಿಗ್ನೇಚರನ್ನು ಹಾಗೂ ಅದರ ಜೊತೆಗೆ ಪ್ರಿಸೈಡಿಂಗ್ ಆಫೀಸರ್ ಸಿಗ್ನೇಚರ್ ಏನೋ ಡಿಸ್ಪ್ಯೂಟೆಡ್ ಇದೆಯಲ್ಲ ಅದು ಕೂಡ ಫೋರ್ಜರಿ ಮಾಡಿ ಆನೇಕಲ್ ಸಬ್ ರಿಜಿಸ್ಟ್ರಲ್ಲಿ ನೋಂದಣಿ ಮಾಡ್ಕೊತಾರೆ. ನೋಂದಣಿ ಆಯ್ದ ತಕ್ಷಣ ಅದನ್ನು 2 ತಿಂಗಳ ನಂತರ ಅತ್ತಿಬೆಲೆ ಉಪನೋಂದಣಿ ಕಚೇರಿಯಲ್ಲಿ ಶಿವಪ್ರಸಾದ್ ಅನ್ನೋರಿಗೆ 96 ಲಕ್ಷಕ್ಕೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಜಮೀನು ಮಾಲೀಕರ ಹೆಸರು ಬದಲಾವಣೆ ಮಾಡಲು ನ್ಯಾಯಾಧೀಶರ 3 ಸಹಿ, ಜ್ಯೋತಮ್ಮ ಮಕ್ಕಳ 16 ಸಹಿಗಳನ್ನು ಫೋರ್ಜರಿ ಮಾಡಲಾಗಿದೆಯಂತೆ. ಅಲ್ಲದೆ ಕೋರ್ಟ್ ಆದೇಶ ಬಳಸಿ ಜಮೀನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಜಮೀನಲ್ಲಿದ್ದ ಸಮಾಧಿಗಳನ್ನ ಧ್ವಂಸ ಮಾಡಿದ್ದಾರೆ ಅಂತ ಜ್ಯೋತಮ್ಮ ಕಣ್ಣೀರಾಗಿದ್ದಾರೆ. ಸಮಾಧಿನ 3 ಸಮಾಧಿನ ಹೊಡೆದಾಕಿರೋದು, ರಾತ್ರಿ ಹೊಡೆದಾಕಿದ್ದಾರೆ. ನನಗೆ ಗೊತ್ತಿಲ್ಲ. ಅಮ್ಮನಿಗೆ ಗೊತ್ತಾದರೆ ಅಮ್ಮ ಭಯ ಬಿಡ್ತಾರೆ, ಅಮ್ಮ ಏನಾಗಿಬಿಡ್ತಾರೆ ಅಂತ ಇವರು ನಮ್ಗೆ ಹೇಳಲಿಲ್ಲ. ಮಕ್ಕಳು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋವರೆಗೂ ನನಗೆ ಹೇಳೇ ಇಲ್ಲ ಸ್ವಾಮಿ. ಪೊಲೀಸ್ ಸ್ಟೇಷನ್ ಹತ್ರ ಹೋದ್ಮೇಲೆ ನನಗೆ ಗೊತ್ತಾಗಿರೋದು ಸಮಾಧಿ ಹೊಡೆದಾಕಿದ್ದಾರಂತ. ಅಷ್ಟವರೆಗೂ ನನಗೆ ಗೊತ್ತಾಗಿಲ್ಲ ಸ್ವಾಮಿ. ಭೂಕಬಳಿಕೆ ಆರೋಪದಲ್ಲಿ ಮುನಿರಾಜ್ ರಾಘವ, ಆಂಚಿನಪ್ಪ, ಅರುಣಾಕ್ಷಿ, ಪವಿತ್ರ, ಪೂಜಶ್ರೀ, ಸುಷ್ಮಿತಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಂಚನೆ ಎಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕಾಗಿದೆ. ರಾಮು, TV9 ಆನೇಕಲ್.